ಹಾಡ್ಕಿ ಬರೋಕ್ಕಿಂತ ಮೊದಲ ಕಲ್ಲಪ್ಪಿದ್ದಿ. ಹೌದು ಹಾಡ್ಕಿಗೆ ಬಂದ ಬಳಕ ಬಿರುದು ಕೊಟ್ಟ ಬಳಕ ಕಲ್ಮೇಶ್ ಆಗಿದಿ. ಹೌದು ನೀ ಯಾರು? ಹೌದು ಹೌದು ನೀ ಯಾರು? ಮಗನಿಗೆ ಅಪ್ಪಿದ್ದಿ, ಹೌದು ಹಳ್ಯಾಗ ಮಾವಿದ್ದಿ, ಹೌದು ಹೆಂಡತಿಗೆ ಗಂಡಿದ್ದಿ, ಅಪ್ಪಗ ಮಗ ಇದ್ದಿ. ನೀ ಯಾರು? ಹಾಡಿನ್ಯಾಗ ಕರ್ನಾಟಕಕ್ಕೆ ಹೋಗಿಲ್ಲ ಅನ್ಸ್ಕೊಂಡ್ರು ಇಂಗ್ಲೇಸೂರ್ದ ಸಿರಸೈಲ ಕಾಕ. ಹೌದು ಅಂತ ಪುಣ್ಯಾತ್ಮದ ಪುಣ್ಯ ನೀ ಬೆಳೆದಿದಿ. ಯಾನ್ ನಿನ್ನ ಬಗ್ಗ ತಿಳಿ ತುಳು ಬಿಳಿತಲಿ ಯಾನ್ ನಡೀತಿತ್ತು ನಿಂದು? ಹೌದು ನಮ್ಮ ಅವ್ವಪ್ರೇ ಇವ್ರತ್ತ ನೋಡ್ರಿ. ನಾ ನಿಮ್ಗೆ ಕೇಳ್ತಿಲ್ಲೇ ಹೌದು ಅವ್ವಪ್ರ ವಿಷಯ ಬಂದದತ್ತೆ ಕೇಳೋದದ. ಹೌದು ಹೌದು ಏನು ಕೇಳೋದು? ಈಗ ನಾವೊಂದು ಕೆಟ್ಟ ಕೆಲಸ ಮಾಡಿದ, ಹೌದು ಒಂದು ಹುಡುಗಿ ಸಂಘ ಮಾಡಿ ಕೆಟ್ಟ ಕೆಲಸ ಮಾಡಿದ. ಹೌದು ಹುಡುಗಿಗೆ ಒಂದು ಕೂಸು ಹುಟ್ಟ್ಯಾದ. ಹೌದು ಮನ್ಯಾಗ ಅವ್ವಪ್ರು ಕೇಳತ್ತಾರ ತಿಳಿ ಯಾನ್ ಮಾಡ್ಯಾಳ, ಕಂಟಿ ತೆಳಗ್ ಕೂಸಿ ಒಗದಾರ. ಹೌದು ಒಗದು ಇವನ ಮನೆಗೆ ಹೋಗ್ಯಾನ, ಅಕ್ಕಿನ ಮನೆಗೆ ಹೋಗ್ಯಾಳ. ಹೌದು ಆ ಕೂಸಿಗೆ ಅನಾಥಾಶ್ರಮದವ್ರು ಒಯ್ದು ಸಾಕ್ಯಾರ. ಹೌದು ಆ ಅನಾಥಾಶ್ರಮ ನಡ್ಸವ ನಮ್ಮ ಮುದುಕಪ್ಪ ಮಾಸ್ತರ್ ಅಂತ ಅದಂತ ತಿಳ್ಕೊರಿ. ಹೌದು ಹೌದು ಆ ಕೂಸಿಗೆ ನಾಮಕರಣ ಅನಾಥಾಶ್ರಮದಾಗ ಇಡ್ತಾರ. ಹೌದು ಇಟ್ಟು ಆ ಕೂಸಿನ ಹೆಸರು ಸಾಲ್ಯಾಗ ಹಚ್ಚಬೇಕಂದ್ರ ಅವ್ರ ಅಪ್ಪನ ಹೆಸರು ಮುದುಕಪ್ಪ ಮಾಸ್ತರ್ ಹಿಂದ್ ಹೆಸರು ಹಚ್ತಾರ. ಹೌದು ಹೌದು ಹುಟ್ಟ್ಯಾದ ಯಾರಿಗ್ರಿ? ಹುಟ್ಟ್ಯಾದ ಕೂಸಿ ಯಾರಿಗೆ? ಬ್ಯಾರೆ ಅದವನಿಗೆ ಹೆಸರು ಇಟ್ಟಾರ ಯಾರಿಗೆ? ಮುದುಕಪ್ಪ ಮಾಸ್ತರಂದು. ಹಿಂಗೆ ಅವಪ್ಪ ಹುಟ್ಟುದು ಹೇಳವ ನನ್ನ ಮುಂದೆ ನೀ ಹಂಗ್ರಿ ಮಾಸ್ತರ. ಹ್ಯಾಂಗ್ರಿ ಇದು ಶೆಡಬಾಳದಾಗ ವಿಷಯ ಎಂತದ ನಡಿಬೇಕು? ಹೌದಾ ಕರಿ ಏನಿಲ್ಲ, ಮೂರಾದಿ ಮಣ್ಣು ಇಲ್ಲ ಮಾಸ್ತರ. ಹೌದು ಹೇಳ್ತಾರ ಹೊತ್ತಿಗೆ ಒದಗದ ಮಾತು 10 ಸಾವಿರ ವ್ಯರ್ಥ. ಹೌದಾ ಕತ್ತಿ ಕೂಗಿದ್ರ ಫಲವೂ ಉಂಟೆ, ಬರೀ ಮಾತು ಕತ್ತಿಗೆ ಕಷ್ಟ ಸರ್ವಜ್ಞ ತಿಳ್ತಾರ. ಹೌದು ಹೌದು ನೀ ಬ್ಯಾಡಾದಂತ ಮಾತು ಹೇಳಗತ್ತಿ ಅಂದ್ರ ಕತ್ತಿಗೆ ಬೇಸರ ಆಗತ್ತದತ್ತ, ಇವ್ರಿಗೆ ಬೇಸರ ಆಗಲ್ಲ ತಿಳ್ಕೊಂಡಿದಿ. ಹೌದು ಏನು ಮಾತಾಡಗತ್ತೀರಿ? ಏನಿಲ್ಲ, ಶಾಣ್ಯ ಕಲಾವಿದ ಅನಿಸ್ಕೊಂಡಿದಿ. ಹೌದಾ ಬುಳ್ಳಪ್ಪ ಮುತ್ಯ ಇವನು ಅವಪ್ರಿ ಇವನೇ ತೇತ್ ಇದು ಸುಳ್ಳು ಮಾಡಿ ಹೇಳು, ಅದು ಮಾಡಿ ಹೇಳು. ನಾ ಹೇಳ್ತ ಕೇಳಿ ನಿನಗೆ ವಿಷಯ ಏನಿಟ್ಟಿದ? ಹೌದಾ ಒಂದು ಸುಳ್ಳವನ್ನ ಖರೆ. ಸತ್ಯ ಅಂದ್ರೆ ಹ್ಯಾಂಗದ? ಹೌದು ನೀರಾಗ ಒಗದ್ರ ಮುಳುಗಿರಬಾರ್ದು, ಬೆಂಕಿಯಾಗ ಹೋಗದ್ರೆ ಸುಟ್ಟಿರಬಾರ್ದು, ಗಾಳಿಗೆ ಒಗದ್ರ ಹಾರಿ ಇರಬಾರ್ದು, ಹೌದು ಮಣ್ಣಾಗ ಒಗದ್ರ ಮುಚ್ಚಿರಬಾರ್ದು, ಹೌದು ಅದು ಹುಟ್ಟಿರಬಾರ್ದು, ಅದು ಸತ್ತಿರಬಾರ್ದು. ಅಂತದು ಅಂತ ಉದಾಹರಣೆ ಹೇಳತ್ ಹೇಳಿದ. ಹೌದು ಹೌದು ನೀ ಏನು ಮಾತಾಡಗತ್ತಿದಿ? ಹೋಗಿ ಹೋಗಿ ಆಧಾರ್ ಕಾರ್ಡ. ಈಗ ನಾ ಕೇಳ್ತ ಇಲ್ಲಿ ಎಷ್ಟು ಮಂದಿ ಇದ್ರಿ? ಈ ಪ್ರತಿಯೊಬ್ರು ಈ ಊರನವ್ರೇ ಇದ್ದಿರಿ. ಹೌದು ಒಂದು 40 ವರ್ಷದ ಹಿಂದೆ ಗುಡಿ ಹ್ಯಾಂಗಿತ್ತು? ಬರೇ ಸುಣ್ಣಿಲಿ ಸಾರಿಸ್ತಿದ್ರು. ಹೌದು ಹೌದು ಹಿಂದಕ್ಕ. ಅದಕ್ಕೆ ಹಿಂದಕ್ಕೆ ಹ್ಯಾಂಗಿತ್ತು? ಹೆಂಡಿಲಿ ಸಾರಿಸ್ತಿದ್ರು. ಹೌದು ಬದಲಾಗ್ಯದಿಲ್ಲ. ಹೌದು ಹಿನ ಒಂದು 50 ವರ್ಷ ಆಗನ್ ಇದು ಗುಡಿನೇ ರೂಪೇ ಬೇರೆ ಆಗುತ್ತದ. ಹೌದು ನೀ ಮಾಡೋದು ಖರೆ ಯಾವುದು? ಯಾವದೂ ಇಲ್ಲ. ಒಳಗೆ ದೇವ್ರ ಖರೆ ಅದಾನಿಲ್ಲ, ಅವ ಅದಾನ. ಅಖಂಡ ಹಂಗೆ ಉಳಿಬೇಕಾಗಿತ್ತು. ಖರೆ ಅದ ಏನೋ ಇಲ್ಲ. ಇದು ಬಿಡು. ಕಲ್ಮೇಶ್ ಮಾಸ್ತರ್ ನಾ ಕಲ್ಲಪ್ಪ ಮಾಳಪ್ಪ ಪೂಜಾರಿ ಅಂದಿ. ಹೌದು ಹೌದು ಅಪ್ಪಗ ಮಗ ಆಗಿದಿ, ಹೌದು ಹೆಂಡತಿಗೆ ಗಂಡ ಆಗಿದಿ, ಹೌದು ಮಗನಿಗೆ ಅಪ್ಪ ಆಗಿದಿ, ಹೌದು ಹಳ್ಯಾಗ ಮಾವ ಆಗಿದಿ. ಹೌದು ನೀ ಯಾರು? ಬೇಕಲ್ಲ. ನಾನು ಹಿಂಗ್ ಕೇಳ್ತ, ನೀ ಯಾರು? ಒಂದರೆ ಠಿಕಾಣಿ ಬೇಕಲ್ಲ ಪತ್ತ. ಹಾಡ್ಕಿ ಬರೋಕ್ಕಿಂತ ಮೊದಲ ಕಲ್ಲಪ್ಪಿದ್ದಿ, ಹೌದು ಹಾಡ್ಕಿಗೆ ಬಂದ ಬಳಕ ಬಿರುದು ಕೊಟ್ಟ ಬಳಕ ಕಲ್ಮೇಶ್ ಆಗಿದಿ. ಹೌದು ನೀ ಯಾರು? ಹೌದು ಹೌದು ಬರೇ ಸೂಜಿ ಬಿದ್ರ ಅಳಿಗಾಡ್ಬೇಕು, ಹಾಂಗೆ ವಿಷಯ ಹಿಡಿಬೇಕು. ಹೌದು ಸೂಜಿ ಬಿದ್ರ ಅವಾಜ್ ಆಗಿರ್ಬೇಕು. ಹೌದು ಹಾಲಿಗೆ ಹಪ್ಪ ಹಾಕದಂಗೆ ವಿಷಯ ಹಿಡಿದ್ರ. ಹೌದು ನೀ ಯಾರು? ಮಗನಿಗೆ ಅಪ್ಪಿದ್ದಿ, ಹೌದು ಹಳ್ಯಾಗ ಮಾವಿದ್ದಿ, ಹೌದು ಹೆಂಡತಿಗೆ ಗಂಡಿದ್ದಿ, ಅಪ್ಪಗ ಮಗ ಇದ್ದಿ. ನೀ ಯಾರು? ನೀ ಖರೆ ಇದ್ದೆ ಅಂದ್ರೆ ಒಂದೇ ಇರ್ಬೇಕು, ಇಟ್ಟೆಲ್ಲ ಬದಲು ಯಾಕ? ಹೌದು ಹೌದು ಯಾಕೆ ಆತು ಹಿಂಗೆಲ್ಲ? ಯಾವಾಗ ಖರೆ ರೀ? ದೈವದವ್ರು ವಿಚಾರ ಮಾಡ್ರಿ. ಜಗತ್ತದಾಗ ಸುಳ್ಳು ಏನ ಸತ್ಯ? ಹೌದು 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 ಸುಳ್ಳಿನ ಮ್ಯಾಗ ಜಗತ್ತೇ ನಡೆದತ್ತೇಳಿ ನನ್ನ ವಾದದ. ಹೌದಾ ಪ್ರಸಂಗ ಬಂದ್ರೆ ಒಬ್ಬರ ಜೀವ ಹೋಗೋ ಪ್ರಸಂಗದಾಗ ಆ ಜೀವ ಉಳಿಸಬೇಕಂದ್ರ ಒಂದಲ್ಲ 100 ಸುಳ್ಳು ಹೇಳತ್ತೇಳಿ ಶಾಸ್ತ್ರ ಹೇಳ್ತದ. ಬಂಧುಗಳೇ, ಸಭದ ಕೈ ಎತ್ತಿ ಹೇಳ್ತ. ಹೌದು 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 ಹೇಳ್ತ. ಇದಕ್ಕೊಂದು ವಿಷಯ ಹಚ್ಚೋದಿಲ್ಲಿ. ಶೇಡಬಾಳ ಊರು ಒಳಗ ಹೌದು ಅಗರ್ಭ ಶ್ರೀಮಂತರು ಊರ ಗೌಡ. ಹೌದು ಲಕ್ಷ ಇಡ್ರಿ. ಹೌದು ಶೇಡಬಾಳ ಊರ ಒಳಗ ಅಗರ್ಭ ಶ್ರೀಮಂತ ಯಾರು? ಊರು ಗೌಡ್ರು. ಹೌದಾ ಗೌಡ ಹೇಳ್ದಂಗ ಇಡೀ ಶೇಡಬಾಳ ಊರೇ ಕೇಳ್ತಿತ್ತು. ಹೌದು ಹೌದು ಆ ಊರಾಗ ಒಬ್ಬ ಪೈಲ್ವಾನ್ ಇದ್ದ. ಹೌದು ಹೌದು ಪೈಲ್ವಾನ ಕುಸ್ತಿ ಆಡ್ತಿದ್ದ. ಇಡೀ ಬೆಳಗಾವ ಜಿಲ್ಲಾದೊಳಗೆ ಅವನ ಹೆಸರಿತ್ತು. ಹೌದು
25 ವಯಸ್ಸು ತುಂಬಿ ಬಂದದ ನೋಡಿದ್ರ ರಾಜಬಿಂಡ ಶರೀರ ಅದ ಒಂದು. ಹೌದು ಮಧ್ಯಾಹ್ನ ಟೈಮ್ದಾಗ ಏನ ಮಾಡ್ಯಾನ, ಝಳಕ ಮಾಡ್ಬೇಕಂತೇಳಿ ಊರ ಹೊರಗೆ ಬಾಯಿಗೆ ಮೈ ತಕೊಳಕ್ ಹೋಗ್ಯಾನ. ಹೌದು ಝಳಕ ಮಾಡ್ಲಿಕ್ಕೆ ಯಾರು ಹೋಗ್ಯಾರ? ಪೈಲವಾನ್ ಇದ್ದವ, ಕುಸ್ತಿ ಆಡ ಹೋಗ್ಯಾನ. ನೋಡಿದ್ರ ಅವನ ರೂಪ ನೋಡಿದ್ರ ನೆದರಾಗಿಬೇಕು, ಅಟ್ಟು ಚೆಲುವಿಕ್ಕಿ. ಹೌದು ಊರ ಗೌಡ ಇಡೀ ಊರು ಹೇಳದಂಗೆ ಕೇಳ್ತಿತ್ತು. ಅಂತ ಗೌಡನ ಮನೆಗೆ ಚೆಲುವಿಕ್ಕಿ ರೂಪ ಒತ್ತಿ ಸಸಿ ನಡ್ಲಿಕ್ಕೆ ಬಂದಿಳು. ಹೌದು ಒಂದು ದಿನ ಮಾಡ್ಯಾದ ಮ್ಯಾಗ ನಿತ್ತು ನೋಡ್ತಿಳು, ಇವ ಕುಸ್ತಿ ತಾಲೀಮ್ ಹೊಡ್ಯದ ನೋಡಿ ಅವನ ರೂಪಕ್ಕೆ ಮರಳಾದಳು ಹೆಣ್ಮಗಳು. ಹೌದು ಯಾರು? ಗೌಡನ ಸಸಿ. ಹೌದು ಸಸಿ ಮರಳಾದಳು. ಕಣ್ಣಿಟ್ಟು ಕೂತ್ಳು ಅವನ ಮ್ಯಾಗ. ಒಂದು ದಿನ ಇಕ್ಕಿರ್ಲಿ ಇವನಿಗೆ ಕೂಡ್ಬೇಕಂತೇಳಿ ಮನಸ್ಸದಾಗ ಛಲ ತೊಟ್ಟಳು. ಹೌದು ಮಧ್ಯಾಹ್ನ ಟೈಮ್ ಆಗಿತ್ತು. ಇವ ಯಾನ ಮಾಡದ, ಝಳಕ ಮಾಡ್ಬೇಕಂತೇಳಿ ಊರ ಹೊರಗ ಸನಿ ಅಲ್ಲೇ ಯಾನು ಬಾಯಿಗೆ ಝಳಕಕ್ಕೆ ಹೋಗ್ಯಾನ. ಹೌದು ಈಕೆ ಏನ್ ಮಾಡ್ಯಾಳ, ಮನ್ಯಾಗ ಕೊಡ ತುಂಬುದೇ ಅದ. ಹೌದು ಬಚ್ಚಲಾಗ ಕೊಡ ಎಲ್ಲ ನೀರು ಉಳಿಸಿ ಕುಲ್ಲ ಕೊಡ ಬಾಯಿಗೆ ನೀರು ತಗೊಂಡು ಬರ್ಬೇಕಂತೇಳಿ ಈಕಿ ಹೋಗ್ಯಾಳ. ಬಾಯಿ ಬಲಿ ಯಾರು ಇಲ್ಲ. ಹೌದು ಹೌದು ಹೆಣ್ಮಗಳು ನೀರು ತುಂಬ್ಯಾಳ. ಹೌದು ತುಂಬಿ ಒಂದು ಮಾತು ಹೇಳ್ತಾಳ, ಏನತ್ತ? ಈ ಊರಾಗ ನಡ್ಲಿಕ್ಕೆ ಬಂದು 2 ವರ್ಷ ಆಗ್ಯದ. ಹೌದು ಊರ ಗೌಡನ ಸಸಿ ಇದ್ದನ, ಹೌದು ನನಗೂ ಚೆಲುವಿಕೆ ಅದ. ಹೌದು ಖರೆ ನಿನ್ನ ಮ್ಯಾಗ ನನ್ನ ಮನಸ್ಸಾಗ್ಯದ ಅಂದಳು. ಹೌದು ಹೌದು ಹೆಣ್ಮಗಳು ಏನ್ ಹೇಳ್ತಾಳ, ನಿನ್ನ ಮ್ಯಾಗ ನನ್ನ ಮನಸ್ಸಾಗ್ಯದ. ನಿನ್ನ ಮ್ಯಾಗ ನನ್ನ ಮನಸ್ಸಾಗ್ಯದ, ನಿನ್ನ ಕೂಡ್ಬೇಕಲ್ಲಗತ್ತಿದ, ಒಪ್ಪಗೋತ್ಯ ಏನ್ ಇಲ್ಲತ್ತೆ ಕೇಳಿದಳು. ಹೌದು ಹೌದು ಏನತ್ತ ನೀವು ಪೈಲವಾನ? ಇದೊಂದು ಬಿಟ್ಟೆ ಹೇಳ್ರಿ ಅಂದವ. ಹೌದು ಹೌದು 25 ವಯಸ್ಸು ಬಂದಾದ, ಪರಸ್ತ್ರೀಗೆ ಮಾತೆ ಸಮಾನ ತಾಯಿ ಸಮಾನ ತಿಳಿದವನ ಇದ್ದ. ಹೌದು ನಿನ್ನ ಮ್ಯಾಗ ನನ್ನ ಮನಸ್ಸು ಹೋಗಲ್ಲ ಅಂದವ. ಹೌದು ನೋಡು, ನನ್ನ ಮಾವ ಇಡೀ ಊರ ಮಾಲಕ್ಕನ. ಹೌದು ಇಡೀ ಊರನ್ ಜನ ನನ್ನ ಮಾವ ಹೇಳ್ದಂಗ ಕೇಳ್ತಾರ. ಹೌದು ವಿಚಾರ ಮಾಡಂದಳಕ್ಕಿ 3 ಸಾರಿ ಕೇಳತ್ತ ನಿನಗೆ ಹ್ಯಾಂಗ ಇಲ್ಲೇ ಅಂದವ. ಹೌದು ಮಂದಿಗೆ ನೆರೆಸ್ತಳಕ್ಕಿ ಹೌದು ಇಲ್ಲ ಅಂದವ. ಹೌದು ಆವಾಗ ನಿತ್ತು ಟೋಟೋ ಲಬ 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 ಹೊಯ್ಕೊಳಗತ್ತಳು ಬಾಯಿ ಮಗಲಾಗ. ಹೌದು ಮಂದಿ ಕೊಡ್ಲಿ ಬಡಿಗೆ ತಗೊಂಡು ಊರ ಹೆಣ್ಮಗಳ ಸಸಿ ನೀರಿ ಹೋಗ್ಯಾಳು. ಯಾರು ಏನು ಮಾಡ್ಯಾರ ಯಾರಿಗೂ ಅಂತೇಳಿ ಕೊಡ್ಲಿ ಬಡಿಗೆ ತಗೊಂಡು ಓಡಾಡಿ ಬರ್ತಿದ್ರು. ಪೈಲಾರ್ ಏನಂದ, ಉಳಿಸುದು ನನಗೆ ಸಹಿಸುದು ನಿನ್ನ ಕೈಯಾಗದ ನಾವು. ಹೌದು ಹೌದು ಯಾರಿಗೆ? ಗೌಡನ ಸಸಿಗೆ. ಹೌದು ಹ್ಞೂ ಅತ್ತಿಲ್ಲ ಹೌದು ಅತ್ತ ಅಂದ. ಹೌದು ಬಂದ್ರು, ತಂಗಿ ಈ ಮಗ ಏನ ಮಾಡ್ಯಾನ ಬರೇ ಹೇಳು, ಕಡದ ಚೆಂಡ ತೆಗಿತೇವೆ ಹೊರಗಂದ್ರ. ತುಕಡಿ ಮಾಡ್ತೇವೆ ನೀಗಂದ್ರ ಅವ್ರು. ಇಡೀ ಊರೇ ಗೌಡನ ಮ್ಯಾಗ ಅತಿ ಪ್ರೇಮ ಇತ್ತು. ಹೌದು ಆಕಿ ಏನಂದಳು, ಏನಂದಳು? ಯಾನ್ ಹುಚ್ಚಿದ್ರಿ ನೀವು ಅಂದಳಕ್ಕಿ. ನೋಡ್ರಿ ಹಂಗ ಹೇಳ್ತಾಳೆ ಹೆಣ್ಮಗಳು. ಹೌದು ಯಾನ್ ಹುಚ್ಚಿದ್ರಿ, ಇವ ಭಾರಿ ಮನುಷ್ಯನ್, ಇವ ನನಗೆ ಮುಟ್ಟಿಲ್ಲ. ಹೌದು ನನ್ನ ಮಗಲಂದು ದಮ್ಮ ಹೆಬ್ಬ ಹೊಂಟಿತ್ತು, ಯಾರು ಉಳಿಸ್ರಿ ಅಂತೇಳಿ ಹೊಯ್ಕೊಂಡಿದ್ದ, ನೀವು ಬಂದಿರಿ ಅಂತೇಳಿ ಅದು ಹೊಯ್ತ ಹೇಳಿದಳು. ಹೌದು 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 ಇಲ್ಲಿ ನಾ ನಿಮಗ್ ಕೇಳ್ತ ದೈವದವ್ರಿಗೆ, ಏನು ಕೇಳೋದು? ಆಕಿ ಏನ ಖರೆ ಹೇಳ್ಯಾಳೋ ಏನ ಸುಳ್ಳು ಹೇಳ್ಯಾಳೋ ನಿಮಗ್ ಕೇಳ್ತನ. ಹೆಣ್ಮಗಳು ಖರೆ ಹೇಳಿದಳೋ ಏನ ಸುಳ್ಳು ಹೇಳಿದಳೋ? ಜನರಿಗೆ ಸುಳ್ಳು ಹೇಳಲಿಲ್ಲ. ಹೌದು ಸುಳ್ಳು ಹೇಳೋದಕ್ಕಾಗಿ ಇವನು ಜೀವ ಉಳಿದಿಲ್ಲ. ಹೌದು ಸಂಕಟ ಬತ್ತು ಪ್ರಾಣ ಹೋಗು ಯಾಳ್ಯದಾಗ 100 ಸುಳ್ಳು ಹೇಳು, ಅದಕ್ಕೆ ತಪ್ಪಾಪಿಲ್ಲ ಅಂತ ಹೇಳ್ತಾರ. ಹೌದು ಹೌದು ಮಾಸ್ತರ ಎಲ್ಲಿ ತಂದಿದ್ದೀನಿ ನೀನು ಸತ್ಯ? ಸತ್ಯ ನಡೆಯಂಗಿಲ್ಲ. ಸತ್ಯ ಸತ್ಯ 3 ಲೋಕದಾಗ ಹರಿಶ್ಚಂದ್ರ ರಾಜನ ಹೆಸರು ಉಳಿತತ್ತ, ಹರಿಶ್ಚಂದ್ರ ರಾಜನ ಗಾಳಿ ಬಿಡುತ್ತತ್ತ. ನೋಡ್ರಿ ಹೌದು ಹೌದು ಮಾಸ್ತರ, ಸತ್ಯದಿಂದ ಹರಿಶ್ಚಂದ್ರ ಎಲ್ಲಿ ಹಿಡಿದು ಮಾತಾಡೋಣ ಬಂದ ನಾನು ಹೇಳ್ತೇನಿ. ಹೌದು ಹಿಂದೆ ಏನು ಕಿತಾಪತಿ ಆಗಿತ್ತು, ಅವ್ರ ಅಪ್ಪ ಏನು ಮಾಡ್ಯಾನ ಗೊತ್ತದ ನಿನಗ? ಹೌದು ಮುಂದಿಂದ ಎಲ್ಲಾರು ಹೇಳ್ತಾರಲ್ಲ, ಅದನ್ನ ಕಲ್ತು ಅದೇ ಹೇಳ್ಕೊತ ಹೊಂಟೇನು? ಹೌದು ಹೌದು ಹಿಂದೆ ಏನಾಗ್ಯದ ಅದು ಗೊತ್ತಾಗ್ಬೇಕು ನಿನಗ. ಹೌದಾ? ಅವನಿಗೆ ಅಂತ ಠೇಸ್ ಏನು ಬಡ್ದ, ಸತ್ಯ ಹೇಳ್ಬೇಕು ಅನ್ನೋದು ಅವನ ಮನಸ್ಸದ ಸಂಕಲ್ಪರಿ ಯಾಕೆ ಮಾಡ್ದ? ಹೌದು ಹೌದು ಯಾಕೆ ಮಾಡ್ದ? ತ್ರಿಶಂಕು ರಾಜನ ಮಗ ಹರಿಶ್ಚಂದ್ರನ. ಹೌದು ಯಾರು? ತ್ರಿಶಂಕರಾಜನ ಮಗ. ತ್ರಿಶಂಕು ರಾಜನ ಮಗ ಸತ್ಯ ಹರಿಶ್ಚಂದ್ರ. ಹೌದು ಖರೆ ತ್ರಿಶಂಕು ರಾಜ ಮನ್ಯಾಗ ಊಟಕ್ಕೆ ಪಿರಿ ಇದ್ದ. ಹೌದು ಇದ್ದು ಒಂದು ಮಗ ಜಾಕಿ ಆಗಲತ್ತೇಳಿ ಒಬ್ಬ ಬ್ರಾಹ್ಮಣರ ಮನಿ ಒಳಗ ಆ ಮಗನಿಗೆ ಒಯ್ದು ಬಿಟ್ಟ, ಈ ಮಗನಿಗೆ ನೀವೇ ಕಲಸ್ರಿ ಅಂದು. ಹೌದು ಅವ ತನ್ನ ಮಗ ಇದ್ದಂಗ ಜಾಕಿ ಮಾಡ್ಲಾಗತ್ತ. ಹೌದು ಅವನಿಗೆ ಒಂದು ಮಗ ಇತ್ತು. ಹೌದು ಯಾನಿಗೆ? ಆ ಬ್ರಾಹ್ಮಣರ ಮನ್ಯಾಗ ಯಾರ ಮನ್ಯಾಗ ಬಿಟ್ಟಿದ್ ನೋಡು, ಹೌದು ಅವನಿಗೆ ಒಂದು ಮಗ ಇತ್ತು. ಹೌದು ತ್ರಿಶಂಕು ರಾಜನ ಭಾವ ಏನು ಬತ್ತು? ಏನು ಬತ್ತು? ನನ್ನ ಮಗನಿಗೆ ಪ್ರೇಮ ಕಮ್ಮ ಮಾಡ್ತಾನ, ತನ್ನ ಮಗನಿಗೆ ಹೆಚ್ಚ ಮಾಡ್ತಾನ, ಇನ್ ಹ್ಯಾಂಗ ಮಾಡೋದು, ಈ ಮಗನಿಗೆ ಕೊಲೆಬೇಕಂತೇಳಿ ತ್ರಿಶಂಕು ರಾಜ ಬ್ರಾಹ್ಮಣರ ಮನೆ ಯಾರ ಮನ್ಯಾಗ ಬಿಟ್ಟಿದ ಅವ್ರ ಮಗನಿಗೆ ಮೋಸ ಮಾಡಿ ಹೊಡೆದವ್ರು ಇದ್ರು. ಸತ್ಯ ನಡೆಯವರು ಇವ್ರೆಲ್ಲ. ಎಲ್ಲದ ನೀನು ಸತ್ಯ? ಹೌದಾ? ಸತ್ಯ ರೀ ಎದಕ್ಕತ್ತಾರ? ಅದೇ ಒಂದೇ ವಿಷಯ ಬಿಡಿಸು ನನಗ. ಹೌದಾ? ಸತ್ಯದಿಂದ